ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಬ್ರೋಕ್ಲಿ ಫ್ರೈ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ ಬ್ರೋಕ್ಲಿ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಸಿಟ್ಕೋಬೇಕು. ನಂತರ ನೀರೆಲ್ಲ ತೆಗೆದು ಈಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಒಗ್ಗರಣೆಗೆ ಏನೂ ಇಲ್ಲ, ಒಂದು ಈರುಳ್ಳಿ ಹಾಕಿದ್ದೀನಿ ಅಷ್ಟೇ. ಬೇಕಂದರೆ ಸ್ವಲ್ಪ ಜೀರಿಗೆ ಹಾಕ್ಕೋಬೋದು, ನಾನೇನು ಹಾಕಿಲ್ಲ. ಹಾಗೆಯೇ ಫ್ರೈ ಮಾಡ್ತೀನಿ. ಒಂದು ಈರುಳ್ಳಿ ಹಾಕಬೇಕು ಒಗ್ಗರಣೆಗೆ. ನಂತರ ಬ್ರೋಕ್ಲಿ ಹಾಕಿ ಫ್ರೈ ಮಾಡಬೇಕು. ಒಂದು 2-3 ನಿಮಿಷ ಹೀಗೆ ಮುಚ್ಚಿಡಬೇಕು. ಅಂದರೆ ಚೆನ್ನಾಗಿ ಅದು ಫ್ರೈ ಆಗಿರುತ್ತೆ. ಎಣ್ಣೆಲೇ ಅದು ಬೆಂದಿರುತ್ತೆ. ಅದು ನೀರು ಹಾಕೋ ಅವಶ್ಯಕತೆಯೇ ಇಲ್ಲ ನೋಡಿ. ಇದಕ್ಕೆ ಅರಿಶಿಣ ಪುಡಿ ಹಾಕಿದೆ, ಸ್ವಲ್ಪ ಸಾಲ್ಟು ಅರಿಶಿಣ ಪುಡಿ ಹಾಕಿದೆ. ಈ ಥರ ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತೆ ಟೇಸ್ಟು. ಇದು ಅನ್ನದ ಜೊತೆಗೂ ತಿನ್ಬೋದು ಅಥವಾ ಚಪಾತಿ ಜೊತೆಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು 5-10 ನಿಮಿಷದಲ್ಲೇ ಆಗಿಬಿಡುತ್ತೆ ಇದು. ಸ್ವಲ್ಪ ಗರಂ ಮಸಾಲ ಹಾಕಿದ್ದೀವಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಬೇಕು ನೋಡಿ. ಗರಂ ಮಸಾಲ ಹಾಕಿದ್ದೀವಿ. ಈಗ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತೀವಿ ನೋಡಿ. ಅರ್ಧ ಸ್ಪೂನ್ ಹಾಕಿದ್ದೀವಿ. ಜಾಸ್ತಿ ಖಾರ ಹಾಕಬಾರ್ದು, ಯಾಕೆಂದರೆ ಸ್ವಲ್ಪನೇ ಮಾಡಿರೋದು ನಾನು. ಒಂದು ಚಿಕ್ಕದು ಬ್ರೋಕೋಲಿ ಇರುತ್ತಲ್ಲ ಅಷ್ಟೇ, ಅದನ್ನೆಲ್ಲ ಕಟ್ ಮಾಡಿ ಕುದಿಸಿ ಹಾಗೆ ಫ್ರೈ ಮಾಡ್ತಾ ಇರೋದು. ಈಗ ಕುದಿಸೋದಂದ್ರೇನು, ಚೆನ್ನಾಗಿ ನೀರು ಮರಳಿಸ್ಬೇಕು. ಅದರಲ್ಲಿ ಬ್ರೋಕ್ಲಿ ಹಾಕಿಬಿಟ್ರೆ ಅದರಲ್ಲಿ ಏನಾದರೂ ಕ್ರಿಮಿಕೀಟಗಳದು ಏನಾದರೂ ಇದ್ದರೆ ಎಲ್ಲ ಇದಾಗ ಚೆನ್ನಾಗಿ ಫ್ರೆಶ್ ಆಗುತ್ತೆ. ನೋಡಿ, ಹಾಗೆ ಹೂಕೋಸು ಕೂಡ ಅದೇ ಥರ ಮಾಡ್ತಾಯಿದ್ದೀನಿ ನೋಡಿ. ಆಯಿಲ್ ಹಾಕಿದೆ. ಹೂಕೋಸು ಕೂಡ ಒಂದು ಹೂಕೋಸಲ್ಲಿ ಅರ್ಧ ಹೂಕೋಸನ್ನ ಕಟ್ ಮಾಡಿ ಕುದಿಯೋ ನೀರಲ್ಲಿ ಹಾಕಿ ಮತ್ತೆ ನೀರೆಲ್ಲ ತೆಗೆದಿದ್ದೆ. ಈಗ ನೋಡಿ ಫ್ರೈ ಮಾಡ್ತಾಯಿದ್ದೀನಿ ಅದನ್ನು. ಇದಕ್ಕೂ ಕೂಡ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆಯೇ ಇದಕ್ಕೆ ಈರುಳ್ಳಿ ಕೂಡ ಹಾಕಬಾರ್ದು. ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ. ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಮುಚ್ಚಿಟ್ಬಿಡ್ಬೇಕು, ಅದನ್ನು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇನ್ನೂ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಆಯಿಲ್ ಅಷ್ಟೇ ಹಾಕಬೇಕು, ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. 1 ಟೇಬಲ್ ಸ್ಪೂನ್ ಆಯಿಲ್ ಮುಂಚೆನೇ ಹಾಕಿದ್ದು, ಅದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು. ಇದನ್ನು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಂಥರ ಕಲರ್ ಚೇಂಜ್ ಆಗಿ ರೆಡ್ ಕಾಣಿಸ್ತಾ ಇದೆಯಲ್ಲ. ಈಗ ಇದಕ್ಕೆ ಸಾಲ್ಟ್ ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪನೇ ಹಾಕಬೇಕು, ಅರ್ಧ ಸ್ಪೂನ್. ನೋಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ. ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು, ಹೈ ಇಡಲೇಬಾರ್ದು.
ಸಿಮ್ಮಲ್ಲೇ ಇಟ್ಕೊಂಡಿರ್ಬೇಕು ಗ್ಯಾಸು. ನೋಡಿ, ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕಿದೆ. ನೋಡಿ, ಎಲ್ಲನೂ ಫ್ರೈ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಮಾಡಿ ನೋಡಿ, ತುಂಬ ಬೇಗ ಆಗುತ್ತೆ. ಈ ಥರ ತರಕಾರಿಗಳನ್ನು ತಿಂದರೆ ಹೆಲ್ತಿಗೆ ಒಳ್ಳೆಯದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಿಂಪಲ್ ಆಗಿರೋ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ವಿಡಿಯೋಸ್ಗಳನ್ನ ನೋಡ್ತಾ ಇರಿ. ನೋಡಿ, ಚಪಾತಿ ಜೊತೆಗೆ ತಿಂತಾಯಿದ್ದೀನಿ ನಾನು. ಸ್ವಲ್ಪ ಬೆಂಡೆಕಾಯಿ ಫ್ರೈ ಕೂಡ ಹಾಕ್ಕೊಂಡೆ ಅದ್ರ ಜೊತೆಗೆ. ಇದು ಕಾಲಿಫ್ಲವರ್ ಹೂಕೋಸು ಅಂತಾರಲ್ಲ, ಹೂಕೋಸು ಫ್ರೈ ಇದು. ಹಾಗೆ ಜೊತೆಗೆ ಬೆಂಡಿ ಫ್ರೈ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಸೂಪರಾಗಿತ್ತು. 2 ಚಪಾತಿ ಜೊತೆ ಈ ತರಕಾರಿ ಎಲ್ಲ ತಿಂದುಬಿಟ್ರೆ ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಹಾಗೆ ನಾನು ಕಾರ್ ಓಡಿಸ್ತಾ ಇದ್ದೀನಿ ನೋಡಿ. ಈಗ ಒಂದು 2-3 ದಿವಸ ಡ್ರೈವರ್ ಕರೆದಿದ್ದೆ. ಅವರು ಸ್ವಲ್ಪ ಭಾಳ ದಿವಸ ಆಗಿತ್ತಲ್ಲ ಪ್ರಾಕ್ಟೀಸ್ ಹೋಗಿದೆ ಅಂತ ಕರೆದಿದ್ದೆ ಡ್ರೈವಿಂಗ್ನವ್ರನ್ನ. ಅವರು 2-3 ದಿವಸ ಕಲಿಸಿದ್ರು. ಆಮೇಲೆ ನಾನು ಮೊದಲೇ ಕಲಿತು ಲೈಸೆನ್ಸ್ ಎಲ್ಲ ತೊಗೊಂಡಿದ್ದೆ 4 ವರ್ಷದ ಹಿಂದೆಯೇ. ನಮ್ಮ ಮಗನೇ ಓಡಿಸ್ತಾ ಇದ್ದೆ. ನಾನೆಲ್ಲ ರಿಸ್ಕ್ ತೊಗೊಂಡು ಟ್ರಾಫಿಕ್ನಾಗ ಹೋಗಿರಲಿಲ್ಲ. ಈಗೂ ಕೂಡ ಹೋಗಲ್ಲ, ಮನೆ ಹತ್ರನೇ ಓಡಾಡಿಸ್ತಾ ಇರ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ನನಗೂ ಕಾರ್ ಅಂದರೆ ಮೊದಲಿಂದ ಕ್ರೇಜ್. ಒಂಥರ ಕಾರ್ ಕಲಿಬೇಕು. ಗಾಡಿ ಕೂಡ ಇದೆ ನಂದು, 2 ವೀಲರು. ಅದು ಇಡೀ ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ತೀನಿ. ಅದು ಏನು ಭಯ ಇಲ್ಲ. 2 ವೀಲರು ಅಂದರೆ ಇದೆ. 4 ವೀಲರ್ ತೊಗೊಂಡು ಹೋಗೋಕ್ಕೆ ನನಗೆ ಸ್ವಲ್ಪ ಈ ಟ್ರಾಫಿಕ್ನಲ್ಲಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.